ಇದು 11 ಕುಂಟೆ GPS signal lost. 11 ಕುಂಟೆ ಪ್ಯೂರ್ ರೆಡ್ ಸಾಯಿಲು ಪೂರ್ತಿ ಬೌಂಡ್ರಿಯಾಗಿ ಅದ್ಬಸ್ತಾಗಿ ಬೇಲಿ ಹಾಕಿರುವಂಥ ಜನರಲ್ ಪ್ರಾಪರ್ಟಿ. ಈ ಥರ ಟಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥದ್ದು. ಲ್ಯಾಂಡ್ ರೋಡ್ ಇದ್ದೀನಿ. ಇದು 30 ಅಡಿ ರೋಡು. ಸಾಮಾನ್ಯವಾಗಿ 18ರಿಂದ 20 ಅಡಿಗೆ ಟಾರ್ ಹಾಕೋದು. ಲೆಫ್ಟ್ ರೈಟು 6 ಅಡಿ ಅಥವಾ 5 ಅಡಿ ಮಾರ್ಜಿನ್ ಬಿಟ್ಟಿರ್ತಾರೆ. ಈ ಥರ ರೆಡ್ ಸಾಯಿಲ್ ನೋಡ್ಬೋದು. ಈ ಥರ 11 ಕುಂಟೆ ಆರುವಳಿ ನಮ್ಮ ಮನೆಯಿಂದ 10 ಕಿಲೋಮೀಟ್ರು. ಅಪ್ಕಮಿಂಗ್ IMA ಕ್ಯಾಂಪಸ್ ಬಂದರಘಟ್ಟ ರೋಡಿಂದ 15 ಕಿಲೋಮೀಟ್ರ್ ಆಗುತ್ತೆ. ಆನೇಕಲ್ ಟು ಆರುವಳ್ಳಿ ಮೇನ್ ರೋಡಿಂದ 2 ಕಿಲೋಮೀಟ್ರು ಒಳಗಡೆ ಬರುತ್ತೆ. ಈ ಥರ ರೆಡ್ ಸಾಯಿಲು ಅಕ್ಕಪಕ್ಕಲ್ಲ ಡೆವಲಪ್ ಆಗಿದೆ. ಈ ಥರ ಒಳ್ಳೆ ಬೆಟ್ಟದ ವ್ಯೂ ಇದೆ. ಜೊತೆಗೆ ಇಲ್ಲಿ ವಾಸ್ತು ಪ್ರಕಾರ ನೋಡೋದಾದರೆ ನಾರ್ತ್ ಈಸ್ಟು ಬೆಳೆದಿದೆ. ಪಕ್ಕದಲ್ಲೇ ಅಲ್ಲ, ಇದು ಹಿಂಬದಿ ಕೂಡ ಬೇರೆಯವ್ರದ್ದು ಫಾರ್ಮ್ ಹೌಸ್ಗಳಿದೆ ನೋಡ್ಬೋದು ನೀವು. ಯಾರು ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡಿಕೊಂಡು ಇಲ್ಲೇ ಸೆಟ್ಲ್ ಆಗ್ತೀವಿ ಅಂತಿರಲ್ಲ, ಅಂಥವ್ರಿಗೆ ಹೇಳಿ ಮಾಡಿಸೋ ಜಾಗ. ಇಲ್ಲಿಂದ ಒಂದು 500 ಮೀಟ್ರಲ್ಲಿ ಊರಿದೆ. ಸೊ ತಾರೋಡಿಂದ ನಿಂತ್ಕೊಂಡ್ರೆ ಈ ಥರ ಕಾಣಿಸುತ್ತೆ ಲ್ಯಾಂಡು. ಮೂಲ ಗೌಡ್ರ ಪ್ರಾಪರ್ಟಿ, ತಂಟೆ ತಕರಾರು ಏನಿಲ್ಲ. ಪಕ್ಕದಲ್ಲೇ ಫಾರ್ಮ್ ಹೌಸ್ ಇದೆ. ಈ ಥರ ಹಿಂದ್ಗಡೆ ಬ್ಯಾಕ್ ಡ್ರಾಪಲ್ಲಿ ಒಳ್ಳೆ ಬೆಟ್ಟ ಇದೆ, ಬೆಟ್ಟದ ವ್ಯೂ. ಸಾಯಿಲ್ ಕಂಡೀಷನ್ ಕೂಡ ನೋಡ್ಬೋದು, ರೆಡ್ ಸಾಯಿಲು. ಎಲೆಕ್ಟ್ರಿಕ್ ಕನೆಕ್ಷನ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ನೋಡಿ. ಎಲೆಕ್ಟ್ರಿಕ್ ಕನೆಕ್ಷನ್ ಇಲ್ಲೇ ಹೋಗಿದೆ. ಜೊತೆಗೆ ಫೈಬರ್ ನೆಟ್ ಏನಾದರೂ ಇಂಟರ್ನೆಟ್ ಬೇಕು ಅಂತ ಅಂದರೆ ಅದು ಕೂಡ ಇಲ್ಲೇ ಹೋಗಿದೆ. ತಾಲೂಕು ಸೆಂಟ್ರು, ಆರೋಳಿ ತಾಲೂಕು ಸೆಂಟ್ರಿಂದ 10 ಕಿಲೋಮೀಟ್ರು. ಈ ಜಾಗದಿಂದ 2 ಕಿಲೋಮೀಟ್ರದಲ್ಲಿ ಪೆಟ್ರೋಲ್ ಬಂಕ್ಗಳಿದೆ, ಆಸ್ಪತ್ರೆಗಳಿದ್ದಾವೆ. ಯಾರಾದರೂ ಪರ್ಮನೆಂಟಾಗಿ ಇಲ್ಲ ಸೆಟ್ಲ್ ಆಗ್ತೀವಿ, ಸಣ್ಣದಾಗಿ ಫಾರ್ಮ್ ಹೌಸ್, ಜಾಸ್ತಿ ಲ್ಯಾಂಡ್ ತಗೊಂಡು ವ್ಯವಸಾಯ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಹೇಳಿ ಮಾಡಿಸೋ ಜಾಗ. ಸೊ ಬೆಂಗಳೂರು ಸಿಟಿ ಸೆಂಟ್ರಲಿಂದ ಆರುವಳ್ಳಿಗೆ 37 + 10 47. ಇದು ಆನೇಕಲ್ ಎಲೆಕ್ಟ್ರಿಸಿಟಿ ಕೂಡ ತೀರಾ ಹತ್ರ. ಜಿಗ್ನಿ ಕಡೆಯಿಂದ ಬಂತು ಅಂತಂದರೆ 17 ಕಿಲೋಮೀಟ್ರ್ ಆಗುತ್ತೆ. ಈ ಥರ ಟಾರ್ ರೋಡ್ಗೆ ಅಟ್ಯಾಚ್ ಆಗಿರೋ ಪ್ರಾಪರ್ಟಿ. ಇದು ಉಳಿಸಿಲ್ಲ, ಹೋದ ವರ್ಷ ವ್ಯವಸಾಯ ಮಾಡಿದರು. ಸಾಯಿಲ್ ಕಂಡೀಷನ್ ಉಳುಮೆ ಮಾಡೋದು ಯಾವ ಥರ ಇರ್ತದೆ ಅಂದರೆ, ಪಕ್ಕದ ಭೂಮಿ ತೋರಿಸ್ತೀನಿ ನೋಡಿ, ಈ ಥರ ಇರ್ತದೆ. ಆಮೇಲೆ ಇದೊಂದು ನಿರ್ಜನ ಪ್ರದೇಶ ಅಂತ ಭಯ ಬೀಳೋದಕ್ಕಂತ ಅವಶ್ಯಕತೆ ಏನಿಲ್ಲ. ಪಕ್ಕದಲ್ಲೇ ಫಾರ್ಮ್ ಹೌಸ್ ಇದೆ, ಅಲ್ಲಿ ಕೆಲಸ ಮಾಡೋರು ಅಲ್ಲೇ ಇರ್ತಾರೆ. ಇನ್ನೂ ಒಂದು ಕೂಡ ಪಕ್ಕದಲ್ಲಿ ಇನ್ನೂ ಒಂದು ಮನೆ ಇದೆ. ಇಲ್ಲಿಂದ 400ರಿಂದ 500 ಮೀಟ್ರ್ ದೂರದಲ್ಲಿ ಊರು. ಈ ಥರ ರೆಡ್ ಸಾಯಿಲ್ ಇರುವಂಥ 11 ಕುಂಟೆ ಜಾಗ. ಪ್ರೈಸ್ ವಿಚಾರದಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ. ಬೆಂಗಳೂರಿಂದ 45ರಿಂದ 50 ಕಿಲೋಮೀಟರ್ ರೇಡಿಯಸಲ್ಲಿ ಈ ರೇಟ್ಗೆ ಜಾಗ ಸಿಗೋಲ್ಲ. ಮ್ಯಾನೇಜರ್ ಫಾರ್ಮ್ ಲ್ಯಾಂಡ್ಗಳು ನೋಡ್ಬೋದು ನೀವು. ಸ್ಕ್ವೇರ್ ಫೀಟ್ 80-100 ಕಿಲೋಮೀಟ್ರಲ್ಲಿ ಪರ್ ಸ್ಕ್ವೇರ್ ಫೀಟ್ 499 ಅಂದರೆ 500 ರೂಪಾಯಿ 600 ರೂಪಾಯಿ ಸೆಲ್ ಮಾಡ್ತಿದ್ದಾರೆ. ಕುಂಟೆಗೆ ಎಷ್ಟಾಯಿತು? 6.5 ಲಕ್ಷ 7 ಲಕ್ಷ ಆಯಿತು. ಇದು ಸಿಟಿಗೆ ಹತ್ರ ಇರೋದ ಜಾಗ. ಇಲ್ಲಿ ಪಕ್ಕದ ಊರಲ್ಲೇ ಅಲ್ಲಿವರೆಗೂ ಕೂಡ BMTC ಬಸ್ಗಳು ಬರ್ತವೆ. ಅಳತೆ ಬಸ್ ನೋಡಿ ಫೆನ್ಸಿಂಗ್ ಹಾಕಿದ್ದಾರೆ. ಅವ್ರ ಬಸ್ಗೆ ಏನಿದೆ ಅಷ್ಟಕ್ಕೆ ಬೆಲೆ ಹಾಕ್ಕೊಂಡಿದ್ದಾರೆ. ನಾರ್ತ್ ಈಸ್ಟ್ ಬೆಳೆದಿದೆ. ವಾಸ್ತು ನೋಡೋರು ಸಾಮಾನ್ಯವಾಗಿ ವಾಸ್ತು ನಾನು ನೋಡೋಲ್ಲ. ನಾನು ನೋಡೋದು ವಾಟರ್ ಸೋರ್ಸು ಮತ್ತು ಸಾಯಿಲ್ ಕಂಡೀಷನ್ನು ಆ್ಯಂಡ್ ರೋಡ್ ಅಪ್ರೋಚು. ನಾರ್ತ್ ಈಸ್ಟ್ ಬೆಳೆದಿದೆ. ಇಲ್ಲಿ ಏನು ಕಾಣಿಸ್ತದೆ ಬೇಲಿ, ಅದು ಹಿಂದೆಗಡೆ ಮಾವಿನ ತೋಟ ಇದೆಯಲ್ಲ, ಮಾವಿನ ತೋಟ ಬೇರೆಯವ್ರದ್ದು. ಇದು ಮಾತ್ರ
11 ಕುಂಟೆ. ಈ ಥರ ಟಾರ್ ರೋಡ್ಗೆ ಅಟ್ಯಾಚ್ ಆಗುವಂಥದ್ದು. ಪ್ರೈಸಿಂಗಲ್ಲಿ ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಸೆಲ್ಲರ್ಸ್ ಇದ್ದರೆ ಯಾರಿದ್ದಾರೆ ಅವ್ರದ್ದು ಚಾಲೆಂಜ್ ಕೊಡಿಸ್ತೀನಿ ನಾನು. ಆರವಳ್ಳಿ ಬಸ್ ಸ್ಟ್ಯಾಂಡಿಂದ ಕರೆಕ್ಟಾಗಿ 10 ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ. ಇಷ್ಟು ಬೆಳೆದಿರುವಂಥ 11 ಕುಂಟೆ ಜಾಗ. ಇದು ಆರವಳ್ಳಿಯಿಂದ ಆನೇಕಲ್ ರೋಡು. ಇಲ್ಲ ಇಂಡಿಯಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಒಂದು ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಮುಂದೆ ಅದರ ಒಂದು ಸಣ್ಣದು ಒಂದು ಟೌನ್ ಇದೆ. ಬಲ್ಕ್ ಹೋದ್ರೆ ಮರಳವಾಡಿ ಟೌನ್ ಬರುತ್ತೆ. ಈ ಥರ ಟ್ರಾನ್ಸ್ಪೋರ್ಟ್ಗೋಸ್ಕರ ಕನೆಕ್ಟಿವಿಟಿ ಇರುವಂಥ ರೋಡಿಂದ 2 ಕಿಲೋಮೀಟ್ರು ಒಳಗಡೆಗೆ ಇರುವಂಥ 11 ಕುಂಟೆ ಜಾಗ. ಡಿಸ್ಕ್ರಿಪ್ಷನ್ಲ್ಲಿ ಹಾಕಿದ್ದೀನಿ ನೋಡಿ. IIMB ಕ್ಯಾಂಪಸ್ಸಿಂದ 14 ಕಿಲೋಮೀಟ್ರು. ಈ ಕಡೆ ಆರವಳ್ಳಿ ಬಸ್ ಸ್ಟ್ಯಾಂಡಿಂದ ಈ ಪಾಯಿಂಟ್ಗೆ 8 ಕಿಲೋಮೀಟ್ರು, ಒಳಗಡೆಗೆ 2 ಕಿಲೋಮೀಟ್ರು. ಇಲ್ಲಿ ಪಕ್ಕದಲ್ಲ ಪೆಟ್ರೋಲ್ ಬಂಕು. ಅಲ್ಲಿಂದ ಒಂದು 3/4 ಕಿಲೋಮೀಟ್ರ್ ಹೋದರೆ ಒಂದು ಸಣ್ಣ ಟೌನು. ದಿನನಿತ್ಯ ಅವಶ್ಯಕತೆ ಏನಿದೆ ಅವೆಲ್ಲ ಸರಕು ಸರಂಜಾಮು ಸಿಗುವಂಥ ಅಂಗಡಿಗಳಿರುವಂಥ ಊರದು. ಇದ್ರ ಹೆಸರು ಗೋದೂರು ಅಂದ್ಬಿಟ್ಟು. ಸಾಮಾನ್ಯವಾಗಿ ವಿಸಿಟಿಂಗೆಲ್ಲ ನಾನು ಬರೋಲ್ಲ, ಗೂಗಲ್ ಮ್ಯಾಪಾಗಿ ಕಳಿಸ್ತೀನಿ, ನೋಡ್ಕೊಬೋದು. ವಾರವಳ್ಳಿ ಕಡೆಯಿಂದ ಮತ್ತಂದರೆ ಈ ಥರ ನೋಡಿ, ಲೆಫ್ಟಲ್ಲಿ ಟವರ್ಗಳು ಕಾಣಿಸುತ್ತೆ. ಇಲ್ಲೊಂದು ಬಸ್ ಶೆಲ್ಟರು, ಪಕ್ಕದಲ್ಲ ರೋಡು. ಹಿಂಗೆ ಊರು ಮುಗಿಸ್ಕೊಂಡು 2 ಕಿಲೋಮೀಟ್ರು. ಇದು ಸ್ಟ್ರೈಟ್ ಹೋದರೆ ಜಿಗ್ನಿಗೆ ಹೋಗಿ ಜಿಗ್ನಿಯಿಂದ ಆನೇಕಲ್ ಕಟ್ಟಾಗುತ್ತೆ.